ಸ್ನೇಹಿತರೆ, ಅಂಡರ್ಟೇಕರ್ ಹೆಸರನ್ನು ಕೇಳದವರು ಯಾರೂ ಇಲ್ಲ. ಕತ್ತಲೆಯಲ್ಲಿ ಆ ಭಯಾನಕ ಮ್ಯೂಸಿಕ್ನ ನಡುವೆ ಕಪ್ಪು ಕೋಟು, ಉದ್ದನೆಯ ಹ್ಯಾಟು, ಕಣ್ಣು ಗುಡ್ಡೆಗಳನ್ನು ಮೇಲಕ್ಕೆ ಮಾರಿ ಬರುತ್ತಿದ್ದ ವ್ಯಕ್ತಿ ಎಲ್ಲರಿಗೂ ಚಿರಪರಿಚಿತ. ನಮ್ಮ ಬಾಲ್ಯದಲ್ಲಿ ಇವನ ಹೆಸರು ಕೇಳಿದರೆ ಸಾಕು ಎದೆ ಬಡಿತ ಜೋರಾಗುತ್ತಿತ್ತು. ಟಿವಿಯಲ್ಲಿ ಇವನು ಶವಪೆಟ್ಟಿಗೆ ಎಂದು ಎದ್ದು ಬರುವಾಗ ನಾವು ಉಸಿರು ಬಿಗಿ ಹಿಡಿದು ನೋಡುತ್ತಿದ್ದೆವು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಂಡರ್ಟೇಕರ್ ಅವರ ಬಾಲ್ಯ ಮತ್ತು ಅವರ ಜೀವನದ ರಹಸ್ಯಗಳು ಮತ್ತು ನಿಮಗೆ ಗೊತ್ತಿರದ ಕೆಲವು ಆಘಾತಕಾರಿ ಸತ್ಯಗಳನ್ನು ತಿಳಿಸುತ್ತೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಂಡರ್ಟೇಕರ್ ಅವರ ನಿಜವಾದ ಹೆಸರು ಮಾರ್ಕ್ ವಿಲಿಯಂ ಕ್ಯಾಲವೆ. ಇವರು ಮಾರ್ಚ್ 24, 1965ರಂದು ಅಮೆರಿಕದ ಟೆಕ್ಸಾಸ್ ರಾಜ್ಯದ ಹೂಸ್ಟನ್ನಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಮಾರ್ಕ್ ಅವರು ತುಂಬಾ ಶಿಸ್ತಿನ ಮತ್ತು ಶಾಂತ ಸ್ವಭಾವದವರಾಗಿದ್ದರು. 5 ಜನ ಅಣ್ಣ ತಮ್ಮಂದಿರಲ್ಲಿ ಇವರೇ ಕೊನೆಯವರು. ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವರಾಗಿದ್ದರೂ ಜೀವನದ ಪಾಠಗಳನ್ನು ಇವರು ಬೇಗನೆ ಕಲಿತರು. ಶಿಸ್ತು, ಪರಸ್ಪರ ಗೌರವ ಮತ್ತು ಮಾನಸಿಕ ದೃಢತೆ ಇವರಿಗೆ ಮನೆಯಿಂದಲೇ ಬಂದ ಬಳುವಳಿ. ಇದೇ ಗುಣಗಳು ಮುಂದೆ WWE ದಶಕಗಳ ಕಾಲ ನೋವಿನ ನಡುವೆಯೂ ರಾಜನಂತೆ ಆಡಲು ಕಾರಣವಾಯಿತು. ನೀವು ಗಮನಿಸಿರಬಹುದು, ಅಂಡರ್ಟೇಕರ್ ಅವರಿಗೆ ಜಾನ್ ಸೀನಾ, ಬ್ರಾಕ್ ಲೆಸ್ನರ್ ಅಥವಾ ಇತರ ಆಟಗಾರರಂತೆ ದೊಡ್ಡ ದೊಡ್ಡ ಮಸಲ್ಸ್ ಅಥವಾ ಸಿಕ್ಸ್ ಪ್ಯಾಕ್ ಇರಲಿಲ್ಲ. ಆದರೂ ಅವರು ತುಂಬಾ ಶಕ್ತಿಶಾಲಿಯಾಗಿದ್ದರು, ಯಾಕೆಂದರೆ ಕಾಲೇಜಿನಲ್ಲೇ ಅವರು ಅದ್ಭುತ ಬಾಸ್ಕೆಟ್ಬಾಲ್ ಆಟಗಾರರಾಗಿದ್ದರು. ಸುಮಾರು 6 ಅಡಿ 10 ಇಂಚು ಎತ್ತರ ಇದ್ದ ಇವರು ಬಾಸ್ಕೆಟ್ಬಾಲ್ನಲ್ಲಿ ಪ್ರೊಫೆಷನಲ್ ಕೆರಿಯರ್ ಮಾಡುವ ಅವಕಾಶ ಹೊಂದಿದ್ದರು. ಆದರೆ ಅವರಿಗೆ ಕುಸ್ತಿ ಮೇಲೆ ಪ್ರೀತಿ ಹೆಚ್ಚಿತ್ತು. 1980ರ ದಶಕದ ಕೊನೆಯಲ್ಲಿ ಅವರು ಕುಸ್ತಿಗೆ ಇಳಿದರು. ಸ್ನೇಹಿತರೆ, ನಾವು ಇಂದು ಅಂಡರ್ಟೇಕರ್ ಅವರನ್ನು ಒಬ್ಬ ಲೆಜೆಂಡ್ ಎಂದು ಕರೆಯುತ್ತೇವೆ. ಆದರೆ 1990ರ ಆರಂಭದಲ್ಲಿ ಪರಿಸ್ಥಿತಿ ಹೀಗಿರಲಿಲ್ಲ. ಆಗಿನ್ನೂ ಅವರು ಮಾರ್ಕ್ ಕ್ಯಾಲವೆ ಆಗಿದ್ದರು. ಸರಿಯಾದ ಆದಾಯವಿಲ್ಲದೆ ದೇಹದ ಮೇಲಾಗುತ್ತಿದ್ದ ಸತತ ಪೆಟ್ಟುಗಳಿಂದ ಬೇಸತ್ತಿದ್ದ ಮಾರ್ಕ್ ಕುಸ್ತಿ ಲೋಕಕ್ಕೆ ಗುಡ್ ಬೈ ಹೇಳಲು ನಿರ್ಧರಿಸಿದ್ದರು. ಮಾರ್ಕ್ ಅವರು ಮೊದಲು WCW ಎಂಬ ಕುಸ್ತಿ ಕಂಪನಿಯಲ್ಲಿದ್ದರು. ಅಲ್ಲಿನ ಮ್ಯಾನೇಜರ್ಗಳು, ನಿನಗೆ ಯಾರನ್ನೂ ಸೆಳೆಯುವ ಶಕ್ತಿ ಇಲ್ಲ, ನೀನು ಎಂದಿಗೂ ದೊಡ್ಡ ಸ್ಟಾರ್ ಆಗಲ್ಲ ಎಂದು ಹಂಗಿಸಿದ್ದರು. ಇದರಿಂದ ಮನನೊಂದ ಮಾರ್ಕ್ ಕುಸ್ತಿಯನ್ನು ಬಿಟ್ಟು ಜೀವನಕ್ಕಾಗಿ ಬೇರೇನಾದರೂ ಕೆಲಸ ಹುಡುಕಲು ಶುರು ಮಾಡಿದ್ದರು. ಹಣದ ಮುಗ್ಗಟ್ಟು ಮತ್ತು ಅಸ್ಥಿರ ಭವಿಷ್ಯ ಅವರನ್ನು ಕಂಗೆಡಿಸಿತ್ತು. ಆದರೆ ಮಾರ್ಕ್ ಅವರ ಎತ್ತರ ಮತ್ತು ಅವರ ಗಂಭೀರತೆಯನ್ನು ಗಮನಿಸಿದ WWEನ ವಿನ್ಸ್ ಮೆಕ್ಮಹನ್ ಮಾರ್ಕ್ ಅವರಿಗೆ ಕರೆ ಮಾಡಿ WWEಗೆ ಆಹ್ವಾನ ನೀಡಿದರು. ನಂತರ ಅವರಿಗೆ ನೀಡಿದ ಪಾತ್ರವೇ ದಿ ಅಂಡರ್ಟೇಕರ್. ಈ ಒಂದೇ ಒಂದು ಪಾತ್ರ ಕುಸ್ತಿ ಬಿಡಬೇಕೆಂದಿದ್ದ ವ್ಯಕ್ತಿಯನ್ನು ವಿಶ್ವದ ಅತಿದೊಡ್ಡ ಸೂಪರ್ ಸ್ಟಾರ್ ಆಗಿ ಮಾಡಿತು. ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಒಬ್ಬ ನಟ ಕೂಡ ತನ್ನ ಪಾತ್ರದಿಂದ ಹೊರಬರದೇ ಇರಲು ಸಾಧ್ಯವೇ ಇಲ್ಲ. ಆದರೆ ಈ ಮನುಷ್ಯ ಸತತ 20 ವರ್ಷಗಳ ಕಾಲ ತನ್ನ ಡೆಡ್ ಮ್ಯಾನ್ ಅವತಾರವನ್ನು ಬಿಟ್ಟುಕೊಡಲೇ ಇಲ್ಲ. 2 ದಶಕಗಳ ಕಾಲ ಅವರು ಯಾವುದೇ ಸಾಮಾನ್ಯ ಸಂದರ್ಶನ ನೀಡಲಿಲ್ಲ, ಯಾವುದೇ ಶೋಗಳಿಗೆ ಹೋಗಲಿಲ್ಲ. ಜನರು ಅದೆಷ್ಟು ನಂಬಿದ್ದರು ಎಂದರೆ ಇವರು ನಿಜ ಜೀವನದಲ್ಲೂ ದೆವ್ವದಂತೆ ಮಾಟಮಂತ್ರ ಮಾಡಿಕೊಂಡು ಬದುಕುತ್ತಾರೆ ಎಂದೇ ಅಂದುಕೊಂಡಿದ್ದರು. ಇವತ್ತು ಪ್ರತಿಯೊಬ್ಬರಿಗೂ ಪ್ರಚಾರ ಬೇಕು, ಲೈಕ್ಸ್ ಬೇಕು. ಆದರೆ ಅಂಡರ್ಟೇಕರ್ ಸೋಷಿಯಲ್ ಮೀಡಿಯಾ ಮತ್ತು ಪ್ರಚಾರವನ್ನು ತೀವ್ರವಾಗಿ ದ್ವೇಷಿಸುತ್ತಿದ್ದರು. ಅವರು ಇನ್ಸ್ಟಾಗ್ರಾಮ್ ಸೇರಿದ್ದು ಕೇವಲ ಅವರ ನಿವೃತ್ತಿಯ ನಂತರ ಮಾತ್ರ. ಇನ್ನು WWE ಪರದೆಯ ಹಿಂದೆ ಯಾರಾದರೂ ಕುಸ್ತಿಗೆ ಅಪಮಾನ ಮಾಡಿದರೆ ಅಥವಾ ಅಶಿಸ್ತು ತೋರಿದರೆ ಅಂಡರ್ಟೇಕರ್ ಅವರೇ ವೈಯಕ್ತಿಕವಾಗಿ ಶಿಕ್ಷೆ ನೀಡಿ ಬುದ್ಧಿ ಕಲಿಸುತ್ತಿದ್ದರು. ನಮಗೆ ಅವರ ಫೈಟ್ ಅಷ್ಟೇ ಕಾಣಿಸುತ್ತಿತ್ತು, ಆದರೆ ಅದರ ಹಿಂದಿನ ನೋವು ಯಾರಿಗೂ ತಿಳಿಯಲಿಲ್ಲ. ಮುರಿದ ಮೂಳೆಗಳು, ಹರಿದ ಸ್ನಾಯುಗಳು, ಸೊಂಟದ ನೋವು ಮತ್ತು ಮೊಣಕಾಲು ಸರ್ಜರಿ, ಹೀಗೆ ಹಲವಾರು ನೋವುಗಳ ನಡುವೆಯೂ ಅವರು ರಿಂಗ್ಗೆ ಇಳಿಯುತ್ತಿದ್ದರು. ಆಘಾತಕಾರಿ ವಿಷಯವೇನೆಂದರೆ ಕೆಲವು ರೆಸಲ್ಮೇನಿಯಾ ಮ್ಯಾಚ್ಗಳಲ್ಲಿ ಅವರಿಗೆ ಸರಿಯಾಗಿ ನಡೆಯಲು ಸಾಧ್ಯವಾಗಿರಲಿಲ್ಲ. ಆದರೂ ಅಭಿಮಾನಿಗಳಿಗಾಗಿ ಅವರು ಹೋರಾಡಿದರು. ಬೇರೆ ರೆಸಲರ್ಗಳಂತೆ ಅಂಡರ್ಟೇಕರ್ ಯಾವತ್ತೂ ಚಾಂಪಿಯನ್ ಆಗಲು ಹಠ ಹಿಡಿಯಲಿಲ್ಲ. ಅವರಿಗೆ ಟೈಟಲ್ಗಿಂತ ಜನರ ಮನಸ್ಸಿನಲ್ಲಿರುವ ಸ್ಥಾನವೇ ಮುಖ್ಯವಾಗಿತ್ತು. ಸ್ನೇಹಿತರೆ, WWE ಇತಿಹಾಸದಲ್ಲಿ ವರ್ಷಕ್ಕೊಮ್ಮೆ ಬರುವ ರೆಸಲ್ಮೇನಿಯಾ ಎಂದರೆ ಅದು ಹಬ್ಬವಿದ್ದಂತೆ. ಅದರ ಅತಿದೊಡ್ಡ ಆಕರ್ಷಣೆ ಅಂಡರ್ಟೇಕರ್ ಅವರ ಸ್ಟ್ರೈಕ್. 1991ರಿಂದ 2013ರವರೆಗೆ ಸತತ 21 ಬಾರಿ ಅವರು ರೆಸಲ್ಮೇನಿಯಾದಲ್ಲಿ ಸೋಲೇ ಇಲ್ಲದೆ ಗೆದ್ದಿದ್ದರು. ಈ ದಾಖಲೆಯನ್ನು ಯಾರು ಮುರಿಯಲು ಸಾಧ್ಯವೇ ಇಲ್ಲ ಎಂದು ಇಡೀ ಜಗತ್ತು ನಂಬಿತ್ತು. ಆದರೆ 2014ರ ರೆಸಲ್ಮೇನಿಯಾದಲ್ಲಿ ಇಡೀ ಜಗತ್ತೇ ಬೆಚ್ಚಿಬಿದ್ದಿತು. ಬ್ರಾಕ್ ಲೆಸ್ನರ್ ವಿರುದ್ಧದ ಆ ಮ್ಯಾಚ್ನಲ್ಲಿ ಅಂಡರ್ಟೇಕರ್ ಸೋತಾಗ ನೋಡಲು ನೆರೆದಿದ್ದ 75,000 ಜನರು ಕಲ್ಲಿನಂತೆ ಸ್ತಬ್ಧರಾದರು. ಅಚ್ಚರಿಯ ವಿಷಯವೇನೆಂದರೆ ಈ ಸೋಲು ಮೊದಲೇ ಪ್ಲಾನ್ ಆಗಿರಲಿಲ್ಲ. ಮ್ಯಾಚ್ ನಡೆದ ದಿನದ ಮಧ್ಯಾಹ್ನವಷ್ಟೇ WWE ತಂಡ ಈ ನಿರ್ಧಾರ ತೆಗೆದುಕೊಂಡಿತ್ತು. WWEಯ ಭವಿಷ್ಯಕ್ಕಾಗಿ ಮತ್ತು ಬಿಸ್ನೆಸ್ಗಾಗಿ ಅಂಡರ್ಟೇಕರ್ ತಮ್ಮ 21 ವರ್ಷಗಳ ತಪಸ್ಸನ್ನು ಬಲಿಕೊಡಲು ಒಪ್ಪಿಕೊಂಡರು. ಮ್ಯಾಚ್ನ ಆರಂಭದಲ್ಲೇ ತಲೆಗೆ ಪೆಟ್ಟಾಗಿ ಪ್ರಜ್ಞೆ ತಪ್ಪಿದ್ದರೂ ಸಹ ಅವರು ಆ ನೋವಿನಲ್ಲೇ ಮ್ಯಾಚ್ ಮುಗಿಸಿ ಸೋಲನ್ನು ಒಪ್ಪಿಕೊಂಡರು. ಸ್ನೇಹಿತರೆ, ಅಂಡರ್ಟೇಕರ್ ಅವರನ್ನು ನೋಡಿ ಜನರು ನಡುಗುತ್ತಿದ್ದರು. ಆದರೆ ನಿಮಗೆ ಗೊತ್ತಾ, ಪ್ರಪಂಚದ ಈ ಅತಿ ಭಯಾನಕ ಮನುಷ್ಯನಿಗೆ ಸೌತೆಕಾಯಿಯನ್ನು ಕಂಡರೆ ಎಲ್ಲಿಲ್ಲದ ಭಯ.
ಹೌದು, ನೀವು ಕೇಳುತ್ತಿರುವುದು ನಿಜ. ಅಂಡರ್ಟೇಕರ್ ಅವರಿಗೆ ಸೌತೆಕಾಯಿಯನ್ನು ಕಂಡರೆ ಅಕ್ಷರಶಃ ಆಗಲ್ಲ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಒಂದು ರೀತಿಯ ಫೋಬಿಯಾ ಎನ್ನಬಹುದು. ಅವರು ಒಮ್ಮೆ ಸಂದರ್ಶನದಲ್ಲಿ ಹೇಳಿದಂತೆ ಸೌತೆಕಾಯಿಯನ್ನು ನೋಡಿದರೆ ಸಾಕು ಅವರು ಅಲ್ಲಿಂದ ಓಡಿ ಹೋಗುತ್ತಾರಂತೆ. ಅದರ ವಾಸನೆ ಕೂಡ ಅವರಿಗೆ ವಾಕರಿಕೆ ಧರಿಸುತ್ತದೆ. ಇದು ಕೇಳಲು ತಮಾಷೆಯಾಗಿದ್ದರೂ ಅಂಡರ್ಟೇಕರ್ ಅವರ ವ್ಯಕ್ತಿತ್ವದ ಒಂದು ವಿಚಿತ್ರ ಸಂಗತಿಯಾಗಿದೆ. ಸ್ನೇಹಿತರೆ, ಬಾಲ್ಯದಲ್ಲಿ ನಾವೆಲ್ಲ ಅಂಡರ್ಟೇಕರ್ ಅವರ ಬಗ್ಗೆ ಎಂತೆಂಥ ರೋಚಕ ಸುಳ್ಳುಗಳನ್ನು ನಂಬಿದ್ವಿ ಅಲ್ವಾ? ಭಾರತದಲ್ಲಿ ಅಂಡರ್ಟೇಕರ್ ಅಂದರೆ ಅವರಿಗೊಂದು ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂತಾನೆ ನಂಬಲಾಗಿತ್ತು. ಮೊದಲನೇದಾಗಿ ಆ 7 ಜನ್ಮಗಳ ಕತೆ. ಅಂಡರ್ಟೇಕರ್ ಅವರು 7 ಬಾರಿ ಸತ್ತು ಬದುಕಿ ಬಂದಿದ್ದಾರೆ ಅಂತ ನಾವೆಲ್ಲ ಅಂದುಕೊಂಡಿದ್ವಿ. ಅವರು ರಿಂಗ್ನಲ್ಲಿ ಪೆಟ್ಟು ತಿಂದು ಬಿದ್ದಾಗಲೂ ಇದ್ದಕ್ಕಿದ್ದಂತೆ ಎದ್ದು ಕೂರೋದನ್ನು ನೋಡಿ ಇವರಿಗೆ ಸಾವು ಅನ್ನೋದೇ ಇಲ್ಲ ಅಂತ ಉಸಿರು ಬಿಗಿದು ಹಿಡಿದು ನೋಡುತ್ತಿದ್ವಿ. ಇನ್ನು ಅವರ ಮ್ಯಾನೇಜರ್ ಪಾಲ್ ಬೇರರ್ ಹಿಡಿದಿರುವ ಆ ಮಾಂತ್ರಿಕ ಕಲಶದೊಳಗೆ ಅಂಡರ್ಟೇಕರ್ ಆತ್ಮ ಅಡಗಿದೆ. ಅದು ಕೆಳಗೆ ಬಿದ್ದರೆ ಅಂಡರ್ಟೇಕರ್ ಶಕ್ತಿ ಹೋಗುತ್ತೆ ಎನ್ನುವುದು ನಮ್ಮ ದೊಡ್ಡ ನಂಬಿಕೆಯಾಗಿತ್ತು. ಇನ್ನು ಅವರ ಸಹೋದರ ಕೇನ್ ಬಗ್ಗೆ ಇದ್ದ ಕತೆಗಳಂತೂ ಭಯಾನಕ. ಅಂಡರ್ಟೇಕರ್ ತನ್ನ ತಮ್ಮ ಕೇನ್ನನ್ನ ಬೆಂಕಿಯಲ್ಲಿ ಸುಟ್ಟು ಹಾಕಿದ್ದಕ್ಕೆ ಕೇನ್ ಮುಖವಾಡ ಹಾಕಿತ್ತಾನೆ ಅಂತ ನಾವೆಲ್ಲ ನಂಬಿದ್ವಿ. ಆದರೆ ಇವೆಲ್ಲವೂ WWE ನೆನೆದ ಅದ್ಭುತ ಕತೆಗಳಷ್ಟೇ. ಅಂಡರ್ಟೇಕರ್ ಅವರ ವೃತ್ತಿ ಜೀವನ ಎಷ್ಟು ಯಶಸ್ವಿಯೋ ಅವರ ವೈಯಕ್ತಿಕ ಜೀವನ ಅಷ್ಟೇ ಏರಿಳಿತಗಳಿಂದ ಕೂಡಿತ್ತು. ಅವರು 2 ಬಾರಿ ಮದುವೆಯಾಗಿ ವಿಚ್ಛೇದನವನ್ನು ಪಡೆದರು. ಆದರೆ ಅವರ ಜೀವನದಲ್ಲಿ ನಿಜವಾದ ನೆಮ್ಮದಿ ಬಂದಿದ್ದು ಮಾಜಿ WWE ರೆಸ್ಲರ್ ಮಿಚೆಲ್ ಮೆಕ್ಕೋಲ್ ಅವರನ್ನು ಮದುವೆಯಾದ ನಂತರ. ಇಂದು ಅಂಡರ್ಟೇಕರ್ ಅವರು ತಮ್ಮ ಕುಟುಂಬ ಮತ್ತು ಮಕ್ಕಳೊಂದಿಗೆ ಹೆಚ್ಚು ಕಾಲ ಕಳೆಯಲು ಇಷ್ಟಪಡುತ್ತಾರೆ. ರಿಂಗ್ ಒಳಗೆ ಅಂಡರ್ಟೇಕರ್ ಭಯಾನಕವಾಗಿ ಕಂಡರೂ ನಿಜ ಜೀವನದಲ್ಲಿ ಅವರು ತುಂಬಾ ಧಾರ್ಮಿಕ ಮತ್ತು ದಾನ ಧರ್ಮಗಳನ್ನು ಮಾಡುವ ಸ್ವಭಾವದವರು. ಅಂಡರ್ಟೇಕರ್ ಅವರಿಗೆ ಬೈಕ್ ರೈಡಿಂಗ್ ಎಂದರೆ ತುಂಬಾ ಇಷ್ಟ. ಅವರ ಹತ್ತಿರ ಸುಮಾರು ಕೋಟಿ ಬೆಲೆ ಬಾಳುವ ಬೈಕ್ ಕಲೆಕ್ಷನ್ ಇದೆ. WWE ಲೋಕದಲ್ಲಿ ಮರ್ಯಾದೆಯಿಂದ ನಿವೃತ್ತರಾಗುವುದು ತುಂಬಾ ಕಷ್ಟ. ಆದರೆ ಅಂಡರ್ಟೇಕರ್ ಯಾವುದೇ ಗದ್ದಲವಿಲ್ಲದೆ ವಿವಾದಗಳಿಲ್ಲದೆ ತುಂಬಾ ಗೌರವಯುತವಾಗಿ 2020ರಲ್ಲಿ ವಿದಾಯ ಹೇಳಿದರು. ಸ್ನೇಹಿತರೆ, ಅಂಡರ್ಟೇಕರ್ ಅವರು ನಮ್ಮೆಲ್ಲರ ಬಾಲ್ಯವನ್ನು ನೆನಪಿಸುವ ಅದ್ಭುತ ಆಟಗಾರ. ನಾವು ಬೆಳೆದು ದೊಡ್ಡವರಾದರೂ ಅಂಡರ್ಟೇಕರ್ ಅವರು ಇಂದಿಗೂ ಅದೇ ಗತ್ತು ಮತ್ತು ಗಾಂಭೀರ್ಯವನ್ನು ಉಳಿಸಿಕೊಂಡಿದ್ದಾರೆ. ಇಂದಿಗೂ ಆ ಗಂಟೆಯ ಶಬ್ದ ಕೇಳಿದರೆ ನಮಗೆ ಅದೇ ಹಳೆಯ ಭಯ ಮತ್ತು ಮೈನೊಡುಕ ಶುರುವಾಗುತ್ತದೆ. ನಿಮಗೂ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥ ಇನ್ನಷ್ಟು ರೋಚಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.